ಮಾತಾಡ್ಸೋಣ ಅಂತ ಬಂದರೆ ಮಲ್ಕೊಂಬಿಟ್ಟಿದಾರಲ್ಲ, ಎಬ್ಬಿಸ್ಬಿಟ್ಟು ಮಾತಾಡ್ಸ್ಲಾ? ಸಂಜೀವ್ ಅವರೇ, ಸಂಜೀವ್ ಅವರೇ, ತುಂಬ ಡೀಪ್ ಸ್ಲೀಪಲ್ಲಿದ್ದಾರೆ. ಎಬ್ಸೋದು ಬೇಡ ಪಾಪ, ನಾಳೆ ಮಾತಾಡಿದ್ರೆ ಆಯಿತು. ನಿಮ್ಮನ್ನ ಅಮ್ಮು ಅಂತ ಕರೀಲ? ಅಮೃತ ಅವರೇ ಅಂತ ಕರೆದ್ರೆ ನಾನು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಅದಕ್ಕೆ ಅಮ್ಮು ಚೆನ್ನಾಗಿದೆ. ಆದರೆ ನೀವು ಅಮ್ಮನೂ ಅಲ್ಲ, ಅಮೃತ ಅವರು ಅಲ್ಲ, ಅಪ್ಸರೆ. ನೋ 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 ಅಪ್ಸರೇನೂ ಅಲ್ಲ, ದೇವತೆ, ನನ್ನ ಪಾಲಿನ ದೇವತೆ. ನೀನು ಪಕ್ಷಿ, ಹಾರಬೇಕಾಗಿರೋನು. ಆದರೆ ಯಾಕೋ ನೀನು ಅದನ್ನು ಮರ್ತು ಹೋಗಿದ್ದೆ ಅಂತ ನನಗೆ ಅನ್ಸಕ್ಕೆ ಶುರುವಾಗಿದೆ. ನಿನ್ನ ದಾರಿಯಲ್ಲಿ ಏನೇ ಆಟ ಬಂದರೂ ಅದನ್ನೆಲ್ಲ ನೀನು ದಾಟಿ ಹೇಳಬೇಕು. ಅದು ಸಮಸ್ಯೆ ಆಗಿದ್ರು ಸರಿ, ಸಂಸಾರ ಆಗಿದ್ರು ಸರಿ. ನಿನ್ನ ಕನಸುಗಳು ಈ ಮದುವೆ ಕಾರಣಕ್ಕೆ ಕರ್ಗ್ ಹೋಗ್ಬಾರ್ದು. ನಿಮ್ಮ ಕನಸಲ್ಲೂ ನನ್ನನ್ನು ಕಾಣಬೇಡಿ ಅಂತ ನಾಳೆ ಹೇಳಬೇಕು. ಹೇಳ್ತೀನಿ. ನನ್ನ ಕನಸು ಬೇರೆ ಇದೆ ಅಂತ ಹೇಳಬೇಕು. ಹೇಳ್ತೀನಿ. ಹಳ್ಳಿಗೆ ವಾಪಸ್ ಹೋದರೆ ನನ್ನ ಕನಸು ನನ್ಸಾಗಲ್ಲ. ನಾನು ಹೋಗಲ್ಲ. ನಾನು ವಾಪಸ್ ಹೋದರೂ ಸಂಜೀವ್ ಅವರ ಕನಸು ನನ್ಸಾಗಲ್ಲ. ನಾನು ವಾಪಸ್ ಹೋಗಬಾರ್ದು. ನನ್ನ ಜೊತೆಗಿದ್ರೆ ನನ್ನ ಜೀವನ ಎಷ್ಟು ಚಂದ. ನೀವು ಜೀವನ ಪೂರ್ತಿ ನನ್ನ ಜೊತೆ ಇರ್ತೀರಲ್ವಾ? ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.